ಅಸ್ಸಲಾಮುಅಲೈಕುಂ. ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಈ RSS ಮತ್ತು ಬಿಜೆಪಿಗಳು. ಕಾರಣ ಏನು? ಒಂದ್ ನಿಮಿಷ ಕಾರಣ ಕೇಳಿ. ಯಾಕೆ ಅಂತಂದ್ರೆ PFI ಹುಟ್ಕೊಂಡಿದ್ದು ಕೇವಲ ಸಮುದಾಯಕ್ಕೋಸ್ಕರ ಅಲ್ಲ, ಸಮುದಾಯ ಹಾಗೂ ಸಮಾಜದ ಏಳ್ಗೆಗಾಗಿ ಹುಟ್ಟಿರುವಂತಹ ಸಂಘಟನೆ PFI ಹುಟ್ಟಿದಾಗಿನಿಂದ ಎಷ್ಟೋ ಜನಕ್ಕೆ ಉರಿ ಇದೆ ಅಂತಂದ್ರೆ ಅದು ಹುಟ್ಟಿದಾಗಿನಿಂದ ಅದ್ರ ಮೇಲೆ ಅಪವಾದಗಳನ್ನ ಏರಿಸ್ತಾನೆ ಇದ್ದಾರೆ, ಹೋರಿಸ್ತಾನೆ ಇದ್ದಾರೆ. ಆದ್ರೆ ಒಂದು ಕೂಡ ಅಪ್ಪಂಗುಡ್ಡವ್ರು ಯಾರಾದ್ರೂ ಇದ್ರೆ ಸಾಬೀತ್ ಮಾಡಿರೋದು ಒಂದು ಕೂಡ ಸಾಬೀತ್ ಮಾಡ್ಲಿಕ್ಕಾಗಿಲ್ಲ. ಯಾಕಂತಂದ್ರೆ ನಾವಿಲ್ಲಿ ಯಾವನ್ನ ದೊಡ್ಡವನು ಅಂತ ತಿಳ್ಕೊಂಡು ಸಂಘಟನೆ ಮಾಡಿಲ್ಲ. ಅಲ್ಲಾಹನ ವಿನಃ ಯಾರಪ್ಪಂಗೂ ಹೆದರಬಾರ್ದು ಅಂತ ಹೇಳಿ ಮಾಡಿರುವಂತ ಸಂಘಟನೆ ಇದು. ಗೂಡ್ಸೆ ಸಂತತಿಗಳು ಇರ್ಬೋದು, ಕಾಲ್ ನೆಕ್ಕದವರು, ಅರ್ಥ ಆಯ್ತಾ? ನಾವು ಕಾಲ್ ಮುತ್ ಕೈಯಲ್ಲಿ ಕೊಡೋರು. ಯಾಕಂತಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವಂತದ್ದು ನಮ್ಮ ರಕ್ತದ ಕಣಲ್ಲಿದೆ. ಅದನ್ನ ಬಂದ್ಬಿಟ್ಟು ಯಾರೋ ಬಂದು ಕೆದಕಿದ್ರೆ ನಾವು ಸುಮ್ಮನಿರೋಕೆ ಆಗೋದಿಲ್ಲ. ಇನ್ನೊಂದೇನು ಅಂತಂದ್ರೆ 70 ವರ್ಷ ಬಿಡ್ರಿ, 900 ವರ್ಷ ಆಡಳಿತ ಇತ್ತು. ಯಾರ್ದು? ಮೊಘಲರದು 900 ವರ್ಷ ಆಡಳಿತ ಇದ್ರೆ ಆಗ ಯೋಚನೆ ಮಾಡಿಲ್ಲ ನಾವು ಯಾರು ಏನಂತ ಮುಸ್ಲಿಂ ರಾಷ್ಟ್ರ ಆಗ್ಬೇಕು ಅಂತೇಳಿ. ಯಾಕಂತಂದ್ರೆ ಇಸ್ಲಾಂ ಯಾವತ್ತೂ ಒಪ್ಪಿಗೆ ಕೊಡಲ್ಲ. ನೀನ್ ಬಂದ್ಬಿಟ್ಟು ದಬ್ಬಾಳಿಕೆಯಿಂದ ಕತ್ತಿಯಿಂದ ಇಸ್ಲಾಂ ಬಂದಂತದ್ದಲ್ಲ. ನಮ್ಮ ನಡವಳಿಕೆಯನ್ನು ನೋಡಿ ಪೂರ್ವಜರಿದ್ದಂತಹ ದಲಿತ ಸಹೋದರರು, ದಲಿತರ ಮೇಲೆ ಆದಂತಹ ಅಸ್ಪೃಶ್ಯತೆ, ಇದನ್ನೆಲ್ಲ ನೋಡ್ಬಿಟ್ಟು ಇಸ್ಲಾಂ ಕಬೂಲ್ ಮಾಡಿರುವಂತಹ ಭಾರತೀಯರು ನಾವೆಲ್ಲ. ಅರ್ಥ ಆಯ್ತಾ? ಯಾವ್ದೋ ಒಂದ್ ದಬ್ಬಾಳಿಕೆಗೋ ಯಾವ್ದೋ ಒಂದ್ ಇದಕ್ಕೋಸ್ಕರ ನಾವು ನಮ್ಮ ಜಾತಿ ಆಗ್ಲಿ ನಮ್ಮ ಈಮಾನ್ ಆಗ್ಲಿ ಈಮಾನನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಏನ್ ಸಾಬೀತ್ ಮಾಡ್ಲಿಕ್ಕೆ ಈ ಕೇರಳದಲ್ಲಿ ಈಡಿ ದಾಳಿ ಮಾಡಿದ್ವಿ. ಈಡಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅನ್ಯಾಯವಾಗಿ ಇರುವಂತ ದುಡಿದಂತಹ ಆಸ್ತಿ ಪಾಸ್ತಿಗಳನ್ನ ವಶಪಡಿಸ್ಲಿಕ್ಕೆ. ಏನ್ ಸಿಕ್ತು ನಿಮಗೆ? ಮೋದಿ ಅಚ್ಚೆ ದಿನ ಸಿಕ್ತು. ಮೋದಿ ಅಚ್ಚೆ ದಿನ ಸಿಕ್ತಾ? ಯಾರ್ಯಾರ ಅಕೌಂಟಿಗೆ 15 ಲಕ್ಷ ಬಂದು ಬಿದ್ದಿದೆ? ಅದೇ ರೀತಿನೇ ಅಲ್ಲೂ ಏನು ಸಿಗ್ಲಿಲ್ಲ. ಯಾಕಂತಂದ್ರೆ ಅದು RSS ಕೇಂದ್ರ ಅಲ್ಲ. ಅದು ಅರ್ಥ ಆಯ್ತಾ? RSS ಕೇಂದ್ರ ಆಗಿದ್ದಿದ್ರೆ ಅಲ್ಲಿ ಕತ್ತಿ, ಕುಡುಗೋನು, ಪಿಸ್ತೂಲು, ಇನ್ನೊಂದು ಮತ್ತೊಂದು ಸಿಕ್ತಿತ್ತು. ನಮಗೆಲ್ಲ ಬಂದ್ಬಿಟ್ಟು ಇವೆಲ್ಲ ಬೇಕೇ ಇಲ್ಲ. ಯಾಕಂದ್ರೆ ನಮ್ಮ ರಕ್ತದಲ್ಲೇ ಇದೆ. ನಮ್ಮ ಒಂದು ಕೈ ಸಾಕು, ಒಂದು ಕೈ ಸಾಕು ನಮ್ಮ ರಕ್ತದಲ್ಲಿ ಸಾಯ್ಲಿಕ್ಕೆ. ನಮಗೆಲ್ಲ ಬಂದ್ಬಿಟ್ಟು ಆಯುಧ ಬೇಕಿಲ್ಲ. ನಮ್ಮ ಮನಸ್ಸೇ ನಮಗೆ ಕವಚ ರಕ್ಷ, ನಮ್ಮ ಕೈಯೇ ನಮಗೆ ಆಯುಧ. ಅರ್ಥ ಆಯ್ತಾ? ಇನ್ನೊಂದೇನು ಅಂತಂದ್ರೆ ನಿಮಗೆ ಯಾರು ಹೋರಾಡ್ಲಿಕ್ಕೆ ಹಕ್ಕು ಕೊಟ್ಟಿದ್ದು ಅಂತ ಹೇಳ್ತಾರೆ. ನನಗೆ ಸಂವಿಧಾನ ಕೊಟ್ಟಿದ್ದ ಹಕ್ಕು. ಧೈರ್ಯವಾಗಿ ಹೇಳ್ತೀನಿ ನಾನು, ನನಗೆ ಸಂವಿಧಾನ ಕೊಟ್ಟಿದ್ದ ಹೋರಾಟ ಮಾಡ್ಲಿಕ್ಕೆ ಹಕ್ಕು. ನೀವು ಸಮಾನತೆಯ ಹಕ್ಕನ್ನ ಕಸುತ್ತಾ ಇದ್ದೀರಾ. ಯಾವ ರೀತಿ ಅಂತಂದ್ರೆ ಇವತ್ತು ಸಮಾನತೆಯ ಹಕ್ಕು ಅಂತಂದ್ರೆ ನೀವು ಯಾವ ಜಾತಿ ಧರ್ಮ ಬೇಕಾದ ಆಧಾರದ ಮೇಲೆ ನೀವು ನಿಮ್ಮ ಜೀವನ ನಡೆಸಬಹುದು ಅಂತ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕನ್ನ ಯಾವ್ದೋ ಕೋಟೆಲ್ ಕುತ್ಕೊಂಡು ಮಾತಾಡುವಂತ ನಿನಗೆ ಯಾರು ಕೊಟ್ಟಿದ್ದಪ್ಪ ಹಕ್ಕು? ಗೋಭಕ್ಷಣೆ ನಮ್ಮದು ಸಂವಿಧಾನ ಕೊಟ್ಟಿರೋಂತ ಸಮಾನತೆ ಹಕ್ಕು. ಅದನ್ನ ಕಸಲಿಕ್ಕೆ ನೀನೆಲ್ಲ ನಿಮ್ಮಪ್ಪ ಮೋದಿ ಅವ್ರ ಅಪ್ಪ ಬಂದರೂ ಸಾಧ್ಯ ಇಲ್ಲ. ಅದೇ ಈಗ ಹೇಳ್ತೀವಲ್ಲ, ಅನ್ಯಾಯವಾಗಿ ನಡೀತು ಅಂತೇಳಿ. ಇದೇ ಯಡಿಯೂರಪ್ಪ ಮಗಂದು ದಿಗ್ವಿಜಯ ನ್ಯೂಸ್ ಓಪನ್ ಆಗಿ ಹೇಳಿತ್ತು. ಅವನ ಆಸ್ತಿ ಪಾಸ್ತಿಗಳನ್ನ ಯಾವ ರೀತಿಯಲ್ಲಿ ಅನ್ಯಾಯವಾಗಿ ಅಕ್ರಮ ಮಾಡ್ಕೊಂಡಿದ್ದಾನಂತೆ. ನಿಮ್ಮ ಗಂಡಸ್ತನ ಇಲ್ಲ ಅವರಿಗೆ ಕ್ವಶನ್ ಮಾಡುವಂತದ್ದು. ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಗೋನಿಷೇಧ ಮಾಡ್ತೀರಾ? ತ್ರಿವಳಿ ಕಾನೂನು ಇಲ್ಲದೇ ಇಲ್ಲ. ಅದು ಇಸ್ಲಾಂ ಅಲ್ಲಿ ತ್ರಿವಳಿ ಕಾನೂನು, ತಲಾಕ್ ಅಂದ್ಬಿಟ್ರೆ ತಲಾಕ್ ಆಗೋದಿಲ್ಲ. ಶರಿಯತ್ತೆ ಗೊತ್ತಿಲ್ಲದೆ ಇರೋಂಥವ್ರು ಕಾನೂನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಇಸ್ಲಾಂ ಕಾನೂನ್ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೀರಿ ನೀವು. ಇನ್ನೊಂದೇನು ಅಂತಂದ್ರೆ ನೀವು ನಮ್ಮ ಮೇಲೆ ಏನೇ ದಬ್ಬಾಳಿಕೆ ಮಾಡಿದ್ರೇನು, ಏನೇ ಮಾಡಿದ್ರು ನಾವು ಬಂದ್ಬಿಟ್ಟು ನಮಗೆ ಸುಖ, ಶಾಂತಿ, ನೆಮ್ಮದಿ ಕೊಡೋದು ಅಲ್ಲಾಹನೇ ವಿನಃ ಯಾರಪ್ಪನೂ ಅಲ್ಲ ಅನ್ನೋದು ನಾವು ಮನೆಗಂಡು ಮುಚ್ಚಿರುವಂತದ್ದು. ನೀವು ನಮ್ಮ ನೆಮ್ಮದಿನ ಹಾಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಇದೊಂದು 4 ಮಾತು ಮಾತಾಡಿದೀನಿ. ಇನ್ನು ತುಂಬಾ ಇದಾವು. ನೀವು PFI ಮೇಲೆ ಎಷ್ಟು ಸವಾರಿ ಮಾಡ್ಬೇಕು ಅಂತ ಹೇಳಿ ಇರ್ತೀರೋ ಅದಕ್ಕಿಂತ ಜಾಸ್ತಿ ಹುಟ್ಟುತ್ತೆ ವಿನಃ ಇದು ಕುಗ್ಗುವಂತಹ ಇದು ಕೌಮಲ್ಲ ಅನ್ನೋದು